ಈ ಬನ್ರಿ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಚೆನ್ನಾಗಿರಬೇಕು ಅಂತ ಹೇಳ್ತಾ ಎಲ್ರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2024 ಮುಗಿಸಿ ನಾವು 2025ಗೆ ಬಂದಿದ್ದೀವಿ. ಈ 2025ರಲ್ಲಿ ಕ್ಯಾಲೆಂಡರ್ ಅಷ್ಟೇ ಚೇಂಜ್ ಆಗಿರುತ್ತೆ, ಆದರೆ ನಮ್ಮದು ಅದೇ ಕೆಲಸ ಮತ್ತು ಒಂದು ಸ್ವಲ್ಪ ಚೇಂಜ್ ಇರುತ್ತೆ. ಹೋದ ವರ್ಷ ನಾವು ಆ ಥರ ಇದ್ವಿ. ಈ ವರ್ಷ ಅಂತಂದರೆ ಸ್ವಲ್ಪ ಬೆಟರ್ ಆಗಿರಬೇಕು, ಇನ್ನೂ ಒಳ್ಳೆ ಕೆಲಸದಲ್ಲಿರಬೇಕು, ಸ್ವಲ್ಪ ಚೆನ್ನಾಗಿ ಸಂಪಾದನೆ ಮಾಡಬೇಕು, ಒಬ್ರಿಗಿನ್ನ ಎತ್ತರವಾಗಿ ಬದುಕಬೇಕು ಅಂದ್ಬಿಟ್ಟು ಒಂದು ಚಾಲೆಂಜ್ ಇರುತ್ತೆ ಅಷ್ಟೇ. ಅದರಲ್ಲಿ ನಾನು ಒಬ್ಳು ಕೂಡ. 2025ರಲ್ಲಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಮತ್ತು ಮಾಡೋವಂಥ ಎಲ್ಲ ಕೆಲಸಗಳು ಸಕ್ಸಸ್ ಆಗಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರ ಬೆಳಿಗ್ಗೆ ಅಂತಂದರೆ ಅರ್ಲಿ ಮಾರ್ನಿಂಗ್ 3:30ಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ವಿಶೇಷ 3:30ಗೆ ವ್ಲಾಗ್ ಮಾಡೋದು ಏನಕ್ಕೆ ಅಂದ್ಬಿಟ್ಟು ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ. ನಾನು ಬೆಳಿಗ್ಗೆ 3:30ಗೆ ಎದ್ದು ನೀರಿನ ಸ್ವಿಚ್ ಹಾಕ್ಬಿಟ್ಟು ಸ್ವಲ್ಪ ಗುಡಿಸೋದು ಒರೆಸೋದೆಲ್ಲ ಇತ್ತು, ಎಲ್ಲ ಮಾಡಿಬಿಟ್ಟು ಸ್ನಾನ ಎಲ್ಲ ಮುಗಿಸಿ ಈಗ ಕುಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ವಿಶೇಷ ಅಂತಂದರೆ ನಮ್ಮೂರಿನಲ್ಲಿ ಅಂತಂದರೆ ನಮ್ಮ ಗ್ರಾಮ ದೇವತೆ ಅಂದ್ಬಿಟ್ಟು ಪ್ರತಿ ವರ್ಷ ಗ್ರಾಮ ದೇವತೆ ಪೂಜೆನ ಮಾಡಿಸ್ತೀವಿ. 1 ತಿಂಗಳು ಧನುರ್ ಮಾಸದ ಪೂಜೆ ಇರುತ್ತೆ. ಆ 1 ತಿಂಗಳಲ್ಲಿ ಯಾರು ಬೇಕಾದರೂ ಪೂಜೆ ಮಾಡಿಸ್ಬೋದು. ಅಂದರೆ ಮನೆಗೆ ಒಬ್ರೊಬ್ರು ಪೂಜೆ ಮಾಡಿಸ್ತಾರೆ, ಯಾರು ಬೇಕಾದರೂ ಮಾಡಿಸ್ಬೋದು. ದೇವ್ರಿಗೆ ಒಂದೊಂದು ದಿನ ವಿಶೇಷ ಅಲಂಕಾರ ಇರುತ್ತೆ. ಬೆಣ್ಣೆ ಅಲಂಕಾರ, ದ್ರಾಕ್ಷಿ, ಗೋಡಂಬಿ, ಬಾದಾಮಿಯಿಂದ ಅಲಂಕಾರ ಮಾಡ್ತಾರೆ. ವೀಳ್ಯದೆಲೆಯಿಂದ ಅಲಂಕಾರ ಮಾಡೋದು, ಹಾಗೆ ಹಣ್ಣುಗಳಿಂದ ಅಲಂಕಾರ ಮಾಡೋದು, ತರಕಾರಿಯಿಂದ, ಬಳೆಯಿಂದ, ಇನ್ನೂ ಹಲವಾರು ರೀತಿಯಿಂದ ಅಲಂಕಾರ ಮಾಡ್ತಾರೆ. ಇವತ್ತು ನಾವು ಸಿಂಪಲ್ ಆಗಿ ಹೂಗಳಿಂದ ಪೂಜೆ ಮಾಡಿಸ್ತಾ ಇದ್ದೀವಿ. ದೇವರಿಗೆ ಅಂತ ನೆನೆ ರಾತ್ರಿನೇ ಹಸಿರು ಬಣ್ಣದ ಸೀರೆನೂ ಸಹ ತಂದಿದ್ವಿ. ಹಾಗೆ ಅಭಿಷೇಕದ ವಸ್ತುಗಳನ್ನೆಲ್ಲ ಎತ್ತಿಟ್ಟಿದ್ದೀನಿ. 5:30ಗೆಲ್ಲ ದೇವಸ್ಥಾನದ ಬಾಗಿಲು ಓಪನ್ ಮಾಡ್ತಾರೆ. ಅಷ್ಟೊತ್ತಿಗೆ ಎಲ್ಲರೂ ಕೂಡ ರೆಡಿ ಆಗಿರಬೇಕು, ಅಡುಗೆ ಕೆಲಸ ಎಲ್ಲ ಆಗಿರಬೇಕು. ಇವತ್ತು ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ನಾನು ಮೆಂತ್ಯ ಸೊಪ್ಪು, ಅವರೆಕಾಳು ಹಾಕಿ ಮೆಂತ್ಯ ಬಾತನ್ನ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 5 kg ಆಗೋಷ್ಟು ಪ್ರಸಾದನ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷ ನಾನೇ ದೇವರಿಗೆ ಪ್ರಸಾದ ಮಾಡೋದು, ಅದೇ ಒಂದೊಂದು ವರ್ಷ ಒಂದೊಂದು ಥರ ಮಾಡ್ತೀನಿ. ಇವಾಗ ಈರುಳ್ಳಿ ಏನು ಹಾಕ್ತೀರಾ, ಕ್ಯಾಪ್ಸಿಕಮ್ಮು, ಅವರೆಕಾಳು ಹಾಕ್ಬಿಟ್ಟು ಚಿತ್ರಾನ್ನ ಮಾಡೋದು, ಕಾಳುಸ್ಲಿ ಮಾಡೋದು, ಪುಳೋಗ್ರೆ ಮಾಡೋದು. ಈ ವರ್ಷ ನಾನು ಅವರೆಕಾಳು ಮೆಂತ್ಯ ಸೊಪ್ಪೆಲ್ಲ ಹಾಕ್ಬಿಟ್ಟು ಮೆಂತ್ಯ ಬಾತ್ ಮಾಡ್ತಾಯಿದ್ದೀನಿ. ಹಾಗೆ ಕೇಸರಿ ಬಾತ್ನೂ ಸಹ ಮಾಡ್ತಾಯಿದ್ದೀನಿ. ಅಂದರೆ ಏನು ಕಷ್ಟ ಅನಿಸೋದಿಲ್ಲ, ಯಾಕಂದರೆ ಆಗಲ್ಲ ಅಂತ ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಯಾವ ಕೆಲಸನೂ ಆಗೋದಿಲ್ಲ. ನಮ್ಮ ಕೈಯಲ್ಲಿ ಆಗುತ್ತೆ ಅಂತೇಳ್ಬಿಟ್ಟು ಮಾಡಬೇಕು. ಆದರೂ ಕೂಡ ಸ್ವಲ್ಪ ಜನ ಕೇಳ್ತಾರೆ, ಪ್ರಸಾದ ಹೇಗೆ ಮಾಡಿದ್ರಿ, ಮತ್ತು ನಾವು ಈ ಥರ ಪ್ರಸಾದ ಮಾಡಿದ್ರೆ ಇಷ್ಟು ಟೇಸ್ಟಿಯಾಗಿ ಬರೋದಿಲ್ಲ, ನೀವು ಯಾವ ರೀತಿ ಮಾಡಿದ್ರಿ ಅಂತಲೂ ಸಹ ಕೇಳ್ತಾರೆ. ಏನಿಲ್ಲ, ನಾವು ಮಾಡೋ ಪ್ರಸಾದನ ಭಕ್ತಿಯಿಂದ ಮಾಡಬೇಕು. ನಾನು ಮೊದಲು ಯಾವುದೇ ಅಡುಗೆ ಮಾಡಬೇಕು, ಪ್ರಸಾದ ಮಾಡಬೇಕು ಅಂತಂದ್ರೂ ಮೊದಲಿಗೆ ಗ್ಯಾಸ್ ಸ್ಟವ್ ಆಗಲಿ ಮತ್ತು ಮಾಡುವಂತಹ ಸ್ಟವ್ಗೆ ಅರಿಶಿನ, ಕುಂಕುಮ, ಹೂವು ಇಟ್ಬಿಟ್ಟು ಗಣೇಶನ ಬೇಡ್ಕೊಂಡ್ಬಿಟ್ಟು ಆನಂತರ ಅಗ್ನಿದೇವನ ಬೇಡ್ಕೊಂಡ್ಬಿಟ್ಟು ನಾನು ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ನಾನು ಮಾಡುವಂಥ ಪ್ರಸಾದ ರುಚಿಯಾಗಿ ಬರಲಿ, ಎಲ್ಲರೂ ಕೂಡ ಇಷ್ಟಪಟ್ಟು ತಿನ್ನಲಿ ಅಂತ ಮಾಡ್ತೀನಿ ಅಷ್ಟೇ. 5 kg ಆಗೋಷ್ಟು ಮೆಂತ್ಯ ಬಾತನ್ನ ಮಾಡ್ತಿದ್ದೀನಿ. ನಾನು ನೆನ್ನೆ ಸಂಜೆನೇ ಎಲ್ಲ ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಹಾಗೆ ಅವರೆಕಾಯಿ ಎಲ್ಲ ಸುಲಿದು ಇಟ್ಕೊಂಡಿದ್ದೀನಿ. ಬೆಳಿಗ್ಗೆನೇ ಎಲ್ಲ ಪದಾರ್ಥಗಳನ್ನ ರೆಡಿ ಮಾಡಿಕೊಂಡು ಮಾಡ್ತೀವಿ ಅಂದರೆ ತುಂಬಾ ಲೇಟ್ ಆಗಿಬಿಡುತ್ತೆ. ಆದ್ದರಿಂದ ಈ ರೀತಿ ಪೂಜೆ ಏನಾದರೂ ಫಂಕ್ಷನ್ ಇದ್ದರೆ ನಾನು ಹಿಂದಿನ ದಿವಸನೇ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಆವಾಗ ಬೇಗ ಆಗುತ್ತೆ ಎಲ್ಲ ಕೆಲಸನೂ. ಪೂಜೆ ಬೇಗ ಇರೋದ್ರಿಂದ ಸ್ವಲ್ಪ ಬೇಗ ಎದ್ದರೆ ನಾವು ಕೆಲಸ ಬೇಗ ಮುಗಿಯುತ್ತೆ. ನಾವು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೂಡ ಇರ್ಬೋದು. ಅಕಸ್ಮಾತ್ ಒಂಚೂರು ಲೇಟಾಗಿ ಎದ್ದರೆ ಅಯ್ಯೋ ನಾವು ಆತುರವಾಗಿ ಕೆಲಸ ಮಾಡ್ಕೊಬೇಕಾಗುತ್ತೆ, ಏನು ಕೆಲಸ ಆಗೋದೇ ಇಲ್ಲ. ನನಗೆ ಇಲ್ಲಿ ನಮ್ಮ ಹಸ್ಬೆಂಡ್ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಂದರೆ ಈರುಳ್ಳಿ ಎಲ್ಲ ನೆನೆನೇ ಎಲ್ಲ ಬಿಡಿಸಿಟ್ಕೊಂಡಿದ್ದೆ, ಈರುಳ್ಳಿ ಎಲ್ಲ ಕಟ್ ಮಾಡಿಕೊಡೋದು, ಟೊಮೊಟೊ ಎಲ್ಲ ಕಟ್ ಮಾಡಿಕೊಡೋದು ಎಲ್ಲ ಮಾಡ್ತಿದ್ದಾರೆ. ನಾನು ಮೊದಲಿಗೆ ಮೆಂತ್ಯ ಬಾತನ್ನ ಮಾಡ್ಕೊಂಡ್ಬಿಡ್ತೀನಿ, ಆನಂತರ ಪೈನಾಪಲ್ ಹಾಕಿ ಕೇಸರಿ ಬಾತನ್ನ ಮಾಡ್ಕೊತೀನಿ. ಮೆಂತ್ಯ ಬಾತನ್ನ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕಲ್ವ, ಇಲ್ಲಾಂದರೆ ಒಂದೊಂದು ಸಾರಿ ತಳ ಹಿಡಿದ್ಬಿಡುತ್ತೆ. ಅದರಿಂದ ಫಸ್ಟು ಮೆಂತ್ಯ ಬಾತನ್ನ ಮಾಡ್ಕೊತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದಾದ ನಂತರ ಒಂದು ಮಸಾಲ ಸ್ಪೈಸಸ್ನೆಲ್ಲ ಹಾಕ್ಕೊಂಡು ಹಸಿಮೆಣಸಿಕಾಯಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಹಸಿಮೆಣಸಿಕಾಯಿನ ಕಟ್ ಮಾಡಿಕೊಂಡು ಮೊದಲೇ ಎಣ್ಣೆಗೆ ಹಾಕೋದ್ರಿಂದ ಜಾಸ್ತಿ ಖಾರ ಇರೋದ್ರಿಲ್ಲ. ಕಟ್ ಮಾಡಿದಂತಹ ಈರುಳ್ಳಿನೂ ಕೂಡ ಈ ಟೈಮಲ್ಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅಂದರೆ ಸ್ವಲ್ಪ ಬ್ರೌನ್ ಕಲರ್ ಬರಬೇಕಾಗುತ್ತೆ. ನಾವು ಜಾಸ್ತಿ ಜನಕ್ಕೆ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಿದ್ದೀವಿ ಅಂದಾಗ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಬೇಕಾಗುತ್ತೆ, ಇಲ್ಲಾಂದರೆ ತಳ ಎಲ್ಲ ಹಿಡಿದ್ಬಿಡುತ್ತೆ.
ಈ ಟೈಮಲ್ಲೇ ನಾನು ಅವರೆಕಾಳೆಲ್ಲ ಬಿಡಿಸಿಟ್ಕೊಂಡಿದ್ನಲ್ಲ ಅದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮೆಂತ್ಯ ಬಾತ್ಗೆ ಅವರೆಕಾಳಾದರೂ ಹಾಕ್ಬೋದು, ಇಲ್ಲಾಂತಂದರೆ ತೊಗರಿಕಾಯಿ ಹಾಕ್ಬೋದು, ಹಸಿ ಬಟಾಣಿ ಹಾಕ್ಬೋದು. ಆದರೆ ಈ ಸೀಸನ್ನಲ್ಲಿ ಅವರೆಕಾಯಿ ನಮಗೆ ಜಾಸ್ತಿ ಸಿಗೋದು, ಅದರಿಂದ ನಾನಿಲ್ಲಿ ಅವರೆಕಾಯಿನ ಹಾಕೊತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ 3ರಿಂದ 4 ಕಡ್ಡಿಯಾಗಷ್ಟು ಕರಿಬೇವನ್ನು ಸಹ ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪನ್ನ 2ರಿಂದ 3 ಸಲ ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಆ ಮೆಂತ್ಯ ಸೊಪ್ಪನ್ನು ಸಹ ಹಾಕಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅಷ್ಟರಲ್ಲಿ ಒಂದು ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ತೊಳೆದಿರುವಂತಹ ಬ್ಯಾಡಗಿ ಮೆಣಸಿನ್ಕಾಯಿ. ಯಾಕೆ ಅಂತಂದರೆ ಒಣಮೆಣಸಿನ್ಕಾಯಿ ಮೇಲೆ ಒಂದು ಸ್ವಲ್ಪ ಡಸ್ಟ್ ಆ ಥರ ಇರುತ್ತೆ. ಸ್ವಲ್ಪ ನೀರಲ್ಲಿ ನೆನೆಸಿ ಹಾಕೋದ್ರಿಂದ ಸ್ವಲ್ಪ ಚೆನ್ನಾಗಿ ಫೈನಾಗಿ ಪೇಸ್ಟ್ ಆಗುತ್ತೆ. ಈ ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕೋದ್ರಿಂದ ಮೆಂತ್ಯ ಬಾತು ದೇವಸ್ಥಾನದಲ್ಲಿ ಸಿಗುತ್ತಲ್ಲ, ಅಂದರೆ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ಆ ರೀತಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಇಲ್ಲಿ ಯಾವುದೇ ನಾನು ಫುಡ್ ಕಲರ್ ಯೂಸ್ ಮಾಡ್ತಾ ಇಲ್ಲ, ಅದರಿಂದ ಸ್ವಲ್ಪ ಕೆಂಪಾಗಿ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ, 5ರಿಂದ 6 ಕರಿಬೇವಿನ ಸೊಪ್ಪಿನ ಎಲೆ ಹಾಕಿ ರುಬ್ಕೊತೀನಿ. ಹಾಗೆ 2024ರಲ್ಲಿ ನನಗೆ ಗೊತ್ತಿರಲಿಲ್ಲ ನಾನೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅಂತ. ನನಗೆ ತುಂಬ ವರ್ಷದಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂತ ತುಂಬಾ ಆಸೆ ಇತ್ತು. ಆದರೆ ಹೇಗೆ ಚಾನಲ್ ಅಂದರೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು, ಎಡಿಟ್ ಹೇಗೆ ಮಾಡೋದು, ವಾಯ್ಸ್ ಓವರ್ ಹೇಗೆ ಕೊಡೋದು ಅಂತ ಏನೂ ಗೊತ್ತಿರಲಿಲ್ಲ. ಆನಂತರ ಕಂಟೆಂಟ್ ಅಂದರೆ ಏನು, ಯಾವ ರೀತಿ ಕಂಟೆಂಟ್ ಮಾಡಿದ್ರೆ ಜನಗಳು ನೋಡ್ತಾರೆ ಅಂತ ನನಗೇನೂ ಸಹ ಗೊತ್ತಿರಲಿಲ್ಲ. ಇಲ್ಲಿ ಕಂಟೆಂಟ್ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಈಗ ನಾನೇ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ. ಹಾಗೆ ತಮ್ನೇಲ್ ಹಾಕೋದು, ವಾಯ್ಸ್ ಓವರ್ ಕೊಡೋದು ಪ್ರತಿಯೊಂದನ್ನು ಸಹ ನಾನು ಕಲ್ತ್ಕೊಂಡಿದ್ದೀನಿ. ನಿಜವಾಗಿಯೂ ಸ್ನೇಹಿತರೆ, ನಮ್ಮ ಕೈಯಲ್ಲಿ ಆಗಲ್ಲ ಅಂತ ಸುಮ್ಮನೆ ಇರಬಾರದು. ಯಾವತ್ತೂ ಕೂಡ ನಮ್ಮ ಕೈಯಲ್ಲಿ ಆಗುತ್ತೆ ಅಂತ ಫಸ್ಟ್ ದೃಢವಾದ ನಿರ್ಧಾರ ತಗೊಬೇಕು ನಾವು. ಮೊದಲು ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ. ಕೆಲಸದ ಜಾಗದಲ್ಲಿ ತುಂಬಾ ಟಾರ್ಚರ್ ಕೊಡ್ತಾರೆ, ಟಾರ್ಗೆಟ್ ಮಾಡ್ತಾರೆ. ಅವ್ರು ಹೇಳಿದಾಗೆ ಕೇಳಬೇಕಾಗುತ್ತೆ. ಒಂದು ರಜೆ ಬೇಕೆಂದ್ರೂ 2-3 ಸಲ ಅವ್ರನ್ನ ಕೇಳಬೇಕು. ಒಂದೊಂದ್ಸಲ ರಜಾ ಕೊಡ್ತಾರೆ, ಒಂದೊಂದ್ಸಲ ರಜೆನೂ ಸಹ ಕೊಡ್ತಾ ಇರಲಿಲ್ಲ. ಪಾರ್ಶಾಲಿಟಿ ಕೂಡ ಮಾಡ್ತಾ ಇದ್ರು. ಮೊದಲೆಲ್ಲ ಮನೆ ಕೆಲಸ ಹಾಗೆ ಹೊರಗಡೆ ಎಲ್ಲ ಹೋಗಿ ಕೆಲಸ ಮಾಡ್ಕೊತಿದ್ದೆ. ಆದರೆ ಈಗ ಮನೆ ಮಕ್ಕಳು, ಮನೆ ಕೆಲಸ, ಆನಂತರ 2 ವರ್ಷದ ಪಾಪುನ ನೋಡಿಕೊಂಡು ಹೊರಗಡೆ ಹೋಗಿ ಕೆಲಸ ಮಾಡೋದು ತುಂಬಾ ಕಷ್ಟ. ಮನೆಯಲ್ಲಿ ಯಾರಾದರೂ ಸಹಾಯ ಮಾಡಿದ್ರೆ ಕೆಲ್ಸಕ್ಕೆ ಹೋಗ್ಬೋದು. ಸ್ವಲ್ಪ ತಡವಾಗಿ ಬಂದ್ರೂ ಪಾಪುನ ಯಾರಾದರೂ ನೋಡ್ಕೊತಾರೆ ಅಂತ ಅನ್ಕೋಬೋದು. ಆದರೆ ಯಾರೂ ಇಲ್ಲ ಅಂತಂದರೆ ಒಬ್ಬಳೇ ಮಾಡ್ಕೋಬೇಕು ಅಂದಾಗ ತುಂಬಾ ಕಷ್ಟ ಆಗುತ್ತೆ. ಅದರಿಂದ ನಾನು ಸೋಷಿಯಲ್ ಮೀಡಿಯಾನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟ್ ಕೂಡ ನಮ್ಮಂಥವ್ರಿಗೆ ಬೇಕಾಗಿರುತ್ತೆ. ಇನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಕೊಂಡಿರುವಂತಹ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಮಸಾಲೆ ಎಷ್ಟು ಕೆಂಪಾಗಿದೆ. ಮಸಾಲೆನೆಲ್ಲ ಚೆನ್ನಾಗಿ ಫ್ರೈ ಮಾಡಿದಾದ್ಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಎರಡು ಕೆ ಜಿ ಆಗೋಷ್ಟು ಟೊಮೊಟೊನ ಈ ರೀತಿ ಉದ್ದುದ್ದು ಕಟ್ ಮಾಡಿ ಹಾಕೊತಾ ಇದ್ದೀನಿ. ಅಂದರೆ ಟೊಮೊಟೊ ಬೇಗ ಬೆಂದೋಗ್ಬಿಡುತ್ತೆ. ಟೊಮೊಟೊನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪನ್ನ ನಾನು ಮೆಜರ್ಮೆಂಟಲ್ಲೇ ಹಾಕಲ್ಲ, ಅಂದರೆ ಕಣ್ಣಳತೆನಲ್ಲೇ ಹಾಕ್ಕೊತೀನಿ. ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದ್ರ ಮೇಲೆ ಮುಚ್ಚಿಬಿಡ್ತೀನಿ, ಪಾತ್ರೆ ಮೇಲೆ ಮುಚ್ಚಿಬಿಡ್ತೀನಿ. ಅಂದರೆ ಆವಾಗ ತೆಗೆದ್ಬಿಟ್ಟು ಲಿಡ್ನ ತೆಗೆದ್ಬಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ತಳ ಹಿಡಿದ್ಬಿಡುತ್ತೆ. ಅಂದರೆ ನಮ್ಮದು ಗ್ಯಾಸ್ ಸ್ಟವಲ್ಲೆಲ್ಲ ಅಂದರೆ ಏನೂ ಆಗೋದಿಲ್ಲ. ಇದು ದೊಡ್ಡ ಸ್ಟವ್ ಆಗಿರೋದ್ರಿಂದ ಬೇಗನೆ ತಳ ಹಿಡಿದ್ಬಿಡುತ್ತೆ. ಈಗ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅಚ್ಕಾರದ ಪುಡಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಕೊತ್ತಂಬರಿ ಪುದೀನನ ಚೆನ್ನಾಗಿ ತೊಳೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದನ್ನು ಸಹ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು.
3ರಿಂದ 4 ಟೊಮೊಟೊನ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಬಿರಿಯಾನಿ ಮಸಾಲ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ. ಅಂದರೆ ಜಾಸ್ತಿ ಮೊಸರು ಹಾಕಕ್ಕೆ ಹೋಗ್ಬಾರ್ದು, ಮೊಸರು ಹಾಕಿದ್ರೆ ಚೆನ್ನಾಗಿ ಬರೋದಿಲ್ಲ. ಇಲ್ಲಿ ಟೊಮೊಟೊ ಹಾಕಿದ್ದೀನಿ, ಬಿರಿಯಾನಿ ಪೌಡರ್ ಹಾಕಿದ್ದೀನಿ, ಹಾಗೆ ಗರಂ ಮಸಾಲ ಹಾಕಿದ್ದೀನಿ. ಅದರಿಂದ ಜಾಸ್ತಿ ಮೊಸರನ್ನ ಹಾಕಕ್ಕೆ ಹೋಗ್ಬಾರ್ದು. ಇವಾಗ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ. ಇವಾಗ ನೀರನ್ನ 1 to ಡಬಲ್ ಹಾಕ್ತೀನಿ. ಇಲ್ಲಿ ನಾನು 5 kg ಅಕ್ಕಿ ತೊಗೊಂಡಿರೋದು, ಮೆಷರ್ಮೆಂಟಲ್ಲೇ ತೊಗೊಂಡಿದ್ದೀನಿ. ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಯಕ್ಕೆ ಬಿಡ್ತೀನಿ. ಇದು ಕುದಿಬೇಕಾದ್ರೆ ಇಲ್ಲಿ ನಾನು ಟೊಮೊಟೊ ಬಾತ್ ಪೌಡರ್ ತೊಗೊಂಡಿದ್ದೀನಿ. ಇಲ್ಲಿ ನಾನು 2 ಪ್ಯಾಕೆಟ್ ಆಗೋಷ್ಟು ಟೊಮೊಟೊ ಬಾತ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಒಂಥರ ಟೇಸ್ಟು. ಅದರಿಂದ ಅಕ್ಕಿ ಹಾಕ್ಕೊಂಡೆ. ಅಂದರೆ ಪಾತ್ರೆ ಸ್ವಲ್ಪ ಚಿಕ್ಕದಾಗ್ಬಿಟ್ಟಿತ್ತು. ನಾನು ನಮ್ಮ ಹಸ್ಬೆಂಡ್ ಕೇಳಿದೆ ಸಾಕಾಗೋದಿಲ್ಲ 5 kg ಅಂತ. ಅವ್ರು ಕೇಳಲೇ ಇಲ್ಲ, ಆಗುತ್ತೆ ಅಂತಂದರು. ಮತ್ತು ಇನ್ನೊಂದು 2 ಕೆಲಸ ಆಯಿತು ನನಗೆ. ಮತ್ತು ಆ ಪಾತ್ರೆನಲ್ಲಿರೋದನ್ನೆಲ್ಲ ಅಕ್ಕಿನೆಲ್ಲ ಈ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಯಾವಾಗಲೂ ಕೂಡ ಅಷ್ಟೇ, ನಾವೇನಾದರೂ ದೊಡ್ಡ ಪಾತ್ರೆಯಲ್ಲಿ ಮಾಡ್ತೀವಿ ಅಂತಂದಾಗ ದೊಡ್ಡ ಸ್ಟೋವಲ್ಲಿ ಮೀಡಿಯಮ್ ಫ್ಲೇಮ್ ಇಟ್ಕೋಬೇಕು, ಇಲ್ಲಾಂದರೆ ಕಡಿಮೆ ಫ್ಲೇಮ್ ಇಟ್ಕೋಬೇಕಾಗುತ್ತೆ. ಇಲ್ಲಾಂದರೆ ತಳ ಎಲ್ಲ ಹಿಡಿದ್ಬಿಡುತ್ತೆ. ಅಕ್ಕಿ ಬೇರೆ ಹಾಕಿರೋದ್ರಿಂದ ಸೀದೋದಂಗೆ ಆಗಿಬಿಡುತ್ತೆ, ಆಮೇಲೆ ಸ್ಮೆಲ್ ಬಂದುಬಿಡುತ್ತೆ. ಅದರಿಂದ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ. ಅಷ್ಟೊತ್ತಿಗೆ ಒಂದು ಚಿಕ್ಕ ರಂಗೋಲಿ ಹಾಕ್ಬಿಡೋಣ ಅಂತೇಳ್ಬಿಟ್ಟು ಬಂದಿದ್ದೀನಿ. ಬೆಳಿಗ್ಗೆ ಎಲ್ಲ ಸ್ವಲ್ಪ ಎಲ್ಲ ಗುಡಿಸಿ ಎಲ್ಲ ಒರೆಸಿದ್ದೆ. ಈಗ ರಂಗೋಲಿ ಹಾಕ್ಕೊತಾ ಇದ್ದೀನಿ.
ರಂಗೋಲಿ ಅಂತೂ ಬಿಡಿಸಿದ್ದಾಯಿತು. ರಂಗೋಲಿ ಅಂತೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂದರು ನಮ್ಮ ಹಸ್ಬೆಂಡು ಮತ್ತು ಮಕ್ಕಳೆಲ್ಲ. ಈ ರೀತಿ ಯಾರಾದರೂ ನಮ್ಮ ರಂಗೋಲಿ ನೋಡಿ ಚೆನ್ನಾಗಿದೆ ಅಂತ ಹೇಳಿದ್ರೆ ಏನೊಂಥರ ಖುಷಿ ಅನಿಸುತ್ತೆ. ಅದರಲ್ಲೂ ನಾವು ಕೇಳ್ದೇನೆ ಅವರೇ ರಂಗೋಲಿ ಚೆನ್ನಾಗಿದೆ ಅಂದಾಗ ಇನ್ನು ಸ್ವಲ್ಪ ಜಾಸ್ತಿ ಖುಷಿ ಆಗುತ್ತೆ. ದೇವ್ರ ಫೋಟೋಗೆಲ್ಲ ನಮ್ಮ ಹಸ್ಬೆಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಟಿದ್ದಾರೆ. ಹಾಗೆ ದೇವ್ರ ಮನೆನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ನೋಡ್ತಾ ನೋಡ್ತಾ ಇದ್ದಂಗೆನೆ ಬೆಳಿಗ್ಗೆನೇ ಆಗೋಯ್ತು. ಹಂಗೂ ರಂಗೋಲಿ ಅಂತೂ ತುಂಬಾನೇ ಚೆನ್ನಾಗಿದೆ ಅಂತ ಅನ್ಸ್ತು. ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂದ್ಬಿಟ್ಟು ಬಣ್ಣ ಎಲ್ಲ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ತುಂಬಾನೇ ಪದೇ ಪದೇ ಹೋಗಿ ನೋಡ್ತಾನೆ ಇರ್ತೀವಿ ರಂಗೋಲಿ ಎಲ್ಲ ಬಿಟ್ಟಾಗ. ನಿಮಗೂ ಈ ರೀತಿ ಏನಾದರೂ ಅನುಭವ ಆಗಿದ್ರೆ ಹೇಳಿ, ಕಮೆಂಟಲ್ಲಿ ತಿಳಿಸಿ. ಯಾಕಂತಂದರೆ ರಂಗೋಲಿ ಏನಾದರೂ ನಾವು ಚೆನ್ನಾಗಿರೋದು ಬಿಟ್ಟಾಗ ಪದೇ ಪದೇ ನೋಡ್ತಾನೆ ಇರ್ತೀವಿ. ಹಾಗೆ ರಂಗೋಲಿ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ನನಗೆ ತಿಳಿಸಿ. ದೇವ್ರ ಮನೆಯಲ್ಲೆಲ್ಲ ಅರಿಶಿನ ಕುಂಕುಮ ಹೂವು ಎಲ್ಲ ಹಾಕಿದಾಗಿದೆ. ಪೂಜೆ ಒಂದು ಮಾಡ್ಕೊಬೇಕು. ಅಷ್ಟೊತ್ತಿಗೆ ಕೇಸರಿ ಬಾತ್ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಮೊದಲು ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಾದಾದ ನಂತರ ರವೆ ಹಾಕ್ಕೊಳ್ಬೇಕು. ಇಲ್ಲಿ ನಾನು 1.5 kg ಆಗೋಷ್ಟು ರವೆನ ಹಾಕ್ಕೊಂಡು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿ ರವೆಗೆ 1.5 kg ಆಗೋಷ್ಟು ನಾನು ರವೆ ಹಾಕಿದ್ದೀನಿ. ಅದಕ್ಕೆ 3 ಪಟ್ಟಾಗಷ್ಟು ನೀರನ್ನ ಕಾಯಕ್ಕಿಟ್ಟಿದ್ದೀನಿ. ಅಷ್ಟೊತ್ತಿಗೆ ಒಂದು ಮಿಕ್ಸಿ ಜಾರ್ಗೆ ಪೈನಾಪಲ್ ಪೀಸ್ನ ಹಾಕ್ಕೊಂಡ್ಬಿಡ್ತೀನಿ. ದೇವರಿಗೆ ಪ್ರಸಾದಕ್ಕಂತೇಳ್ಬಿಟ್ಟು ಮೆಂತ್ಯ ಬಾತ್ ರೆಡಿ ಆಗಿದೆ. ಈಗ ಸಿಹಿಯಾಗಿ ನಾನು ಕೇಸರಿ ಬಾತು ಪೈನಾಪಲ್ ಹಾಕ್ಕೊಂಡು ಮಾಡ್ಕೊತಿದ್ದೀನಿ. ಎಷ್ಟು ರುಚಿಯಾಗಿರುತ್ತೆ ತುಂಬಾನೇ ರುಚಿಯಾಗಿರುತ್ತೆ. ಇದನ್ನ ತರಿಯಾಗಿ ರುಬ್ಕೊಂಡು ಬರ್ತೀನಿ. ಅಷ್ಟೊತ್ತಿಗೆ ನೀರು ಕೂಡ ಚೆನ್ನಾಗಿ ಕಾದಿರುತ್ತೆ. ಈಗ ಚೆನ್ನಾಗಿ ರವೆ ಎಲ್ಲ ಹುರಿದಿದ್ದೀನಿ. ಈಗ ಪಕ್ಕದಲ್ಲಿ ಕಾಯ್ಕಿಟ್ಟಿದ್ನಲ್ಲ ನೀರನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಯಾರ್ದಾದ್ರೂ ಹೆಲ್ಪ್ ಇದ್ರೆ ಇನ್ನೂ ಈಸಿ ಆಗುತ್ತೆ. ಒಬ್ಬಳೇ ಮಾಡ್ತಿರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ. ಎಂಟುವರೆಗೆಲ್ಲ ರೆಡಿ ಆಗಿದೆ. ಕಾಫಿ ಮಾಡ್ಕೊಡೋಣ ಅಲ್ಲ ಅಲ್ಲಿಲ್ಲ ಅದು ಸೀದೋಗ್ಬಿಡುತ್ತೆ. ಅದು ಬೇರೆ ಪಾತ್ರೆಗೆ ಹಾಕೊಳಕ್ಕೆ ಯಾರ ಜೊತೆ ಮಾತಾಡ್ತಿದ್ದೀರಿ?
ಅಲ್ಲೇ ಹೋಯ್ತದೆ. ಕಾಫಿ ಕುಂಕುಮ ಇಟ್ಟಿದ್ದೀರಾ? ಡೋರಾ ಹಾರಿಸ್ತೀನಿ ಮಗ. ರಂಗೋಲಿ ಚೆನ್ನಾಗಿತ್ತಲ್ಲ, ನೋಡಿಲ್ವಾ? ಬೇಡ ನಂಗ್ ಸಾಕು. ಮಾಜಿ ಪ್ರಧಾನಿ ಹೆಂಗೆ ವೈದ್ಯ ಬಯಸಿದ್ದಲ್ಲ, ನಾವು ಮಾಡಿ ರಜಾ ಹಾಕ್ತೀನಿ ಅಂತಿದ್ದು ರಜನು. ವಾಟ್ಸಪ್ ನೋಡೋದಲ್ಲಿ ರಂಗೋಲಿ ಎಲ್ಲ ಬಿಟ್ಟಿದ್ದಾಯಿತು. ಮತ್ತು ದೇವ್ರ ಮನೆದೆಲ್ಲ ನಮ್ಮ ಹಸ್ಬೆಂಡ್ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ. ಆಮೇಲೆ ಕಾಳು ಅಕ್ಕಿ ಮೆಂತ್ಯ ಬಾತ್ ಮಾಡಿದ್ದೀನಿ. ಕೇಸರಿ ಬಾತ್ ಮಾಡಿದ್ದೀನಿ. ಪೈನಾಪಲ್ ಎಲ್ಲ ಹಾಕಿ ಅದಕ್ಕೆ ಆಲ್ಮೋಸ್ಟ್ ಕುಕಿಂಗ್ ಎಲ್ಲ ಮುಗಿದಿದೆ. ಕುತ್ಕೊಂಡು ದೇವಸ್ಥಾನಕ್ಕೆ ರೆಡಿ ಆಗಿಬಿಡ್ತೀನಿ. ಮಕ್ಕಳೆಲ್ಲರೂ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡಿದ್ದಾಯಿತು. ನಮ್ಮ ಪಾಪುಗೂ ನನ್ನ ಮಗಳೇ ಸ್ನಾನ ಮಾಡಿಸಿ ರೆಡಿ ಮಾಡಿದ್ದಾಳೆ. ಹಾಗೆ ಮಗುಗೆ ಹಾಲು ಕಾಯಿಸಿ ಕುಡಿಸಿದ್ದೀವಿ. ಇವಾಗ ದೇವಸ್ಥಾನಕ್ಕೆಲ್ಲ ಹೋಗೋದಕ್ಕೆ ಎಲ್ಲ ರೆಡಿ ಎಲ್ಲ ಮಾಡ್ಕೊಂಡಿದ್ದೀವಿ. ಪೂಜೆ ಸಾಮಾನೆಲ್ಲ ಎತ್ತಿಟ್ಕೊಂಡಿದ್ದೀನಿ. ನಮ್ಮ ಊರಿನ ಗ್ರಾಮ ದೇವತೆ ಕಬ್ಬಾಳಮ್ಮ ತಾಯಿ. ಕಬ್ಬಾಳಮ್ಮ ದೇವರಿಗೆ ಮೊಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸಿದ್ವಿ. ಇನ್ನೊಂದೇನೆಂದರೆ ಬಲಗಡೆಯಿಂದ ಕನಕಾಂಬರದ ಹೂವನ್ನ ಪ್ರಸಾದವಾಗಿ ಕೊಡ್ತು. ಈ ರೀತಿ ಬಲಗಡೆಯಿಂದ ಹೂ ಕೊಟ್ಟರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ ಸಿಗುತ್ತೆ. ಇನ್ನು ಪೂಜೆ ಅಂತೂ ಚೆನ್ನಾಗಾಯಿತು. ಇನ್ನು ಮಾಡಿದ ಪ್ರಸಾದನೆಲ್ಲ ದೇವಸ್ಥಾನಕ್ಕೆ ಬಂದವ್ರಿಗೆಲ್ಲ ಕೊಡ್ತಿದ್ದೆ. ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಟೈಮ್ ಆಯಿತು ಅಂದ್ಬಿಟ್ಟು ಸ್ವಲ್ಪ ಪ್ರಸಾದನ ದೇವಸ್ಥಾನದಲ್ಲೇ ತಿಂದ್ಕೊಂಡು ಕೆಲ್ಸಕ್ಕೆ ಹೋದರು. ಇನ್ನು ಮಕ್ಕಳು ಕೂಡ ಅವರು ಪ್ರಸಾದ ಎಲ್ಲ ತಿಂದ್ಬಿಟ್ಟು ಅವ್ರ ಫ್ರೆಂಡ್ಸ್ಗಳ ಜೊತೆ ಮಾತಾಡ್ಕೊಂಡಿದ್ರು. ಇನ್ನು ಪೂಜೆ ಎಲ್ಲ ಚೆನ್ನಾಗಾಯಿತು. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ.